ಕೊನೆಯ ವಿಡಿಯೋದಲ್ಲಿ ಡಿಕೋಡರ್ ಅಥವಾ ಡ್ರೈವರ್ ಐಸಿಗಳನ್ನು ಬಳಸಿಕೊಂಡು ಸಿಂಗಲ್ ಡಿಜಿಟ್ ಕೌಂಟ್ ವ್ಯಾಲ್ಯೂಸ್ ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂಬುದನ್ನು ನೀವು ಕಲಿತಿದ್ದೀರಿ. ಈಗ ನಾವು IC 7490 ಅನ್ನು ಬಳಸಿಕೊಂಡು ಡೆಕೆಡ್ ಕೌಂಟರ್ನ ನಿರ್ಮಾಣ ಮತ್ತು ಪರೀಕ್ಷೆಯ ಬಗ್ಗೆ ಮತ್ತು 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ 2 ಡಿಜಿಟ್ ವ್ಯಾಲ್ಯೂ ಒಂದಿಗೆ ಡಿಕೋಡರ್ ಅಥವಾ ಡ್ರೈವರ್ನ ನಿರ್ಮಾಣ ಮತ್ತು ಪರೀಕ್ಷೆಯ ಬಗ್ಗೆ ಕಲಿಯಲಿದ್ದೇವೆ. IC 74LS90 ಅನ್ನು ಬಳಸಿಕೊಂಡು ದಶಕದ ಕೌಂಟರ್ನ ನಿರ್ಮಾಣ ಮತ್ತು ಪರೀಕ್ಷೆ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಔಟ್ಪುಟ್ LEDಗಳನ್ನು QA, QB, QC, QD ಎಂದು ಗುರುತಿಸಿ. LED QA ಅನ್ನು ಔಟ್ಪುಟ್ ಮಾಡಲು IC 74LS90ನ ಪಿನ್ 11 ಅನ್ನು ಕನೆಕ್ಟ್ ಮಾಡಿ. LED QB ಅನ್ನು ಔಟ್ಪುಟ್ ಮಾಡಲು IC 74LS90ನ ಪಿನ್ 8 ಅನ್ನು ಕನೆಕ್ಟ್ ಮಾಡಿ. LED QC ಅನ್ನು ಔಟ್ಪುಟ್ ಮಾಡಲು IC 74LS90ನ ಪಿನ್ 9 ಅನ್ನು ಕನೆಕ್ಟ್ ಮಾಡಿ. LED QD ಅನ್ನು ಔಟ್ಪುಟ್ ಮಾಡಲು IC 74LS90ನ ಪಿನ್ 12 ಅನ್ನು ಕನೆಕ್ಟ್ ಮಾಡಿ. +5 ವೋಲ್ಟ್ ವಿದ್ಯುತ್ ಪೂರೈಕೆಯನ್ನು ಆನ್ ಮಾಡಿ. ಇನ್ಪುಟ್ ಪಿನ್ಗಳು 2 ಮತ್ತು 3 ಅನ್ನು ಮರುಹೊಂದಿಸಲು ಲಾಜಿಕ್ 1 ಇನ್ಪುಟ್ ಅನ್ನು ಕ್ಷಣಿಕವಾಗಿ ಅನ್ವಯಿಸುವ ಮೂಲಕ ಕೌಂಟರ್ ಔಟ್ಪುಟ್ ಅನ್ನು ಮರುಹೊಂದಿಸಿ. ಸಿಂಗಲ್ ಶಾಟ್ ಲಾಜಿಕ್ ಪಲ್ಸರ್ ಅನ್ನು ಬಳಸಿಕೊಂಡು ಪಿನ್ ಸಂಖ್ಯೆ 14ರಲ್ಲಿ ಕ್ಲಾಕ್ ಪಲ್ಸನ್ನು ಅನ್ವಯಿಸಿ ಮತ್ತು QA, QB, QC ಮತ್ತು QDನಲ್ಲಿ ಟ್ಯಾಬ್ಯುಲೇಷನ್ನಲ್ಲಿ ಔಟ್ಪುಟ್ ಲಾಜಿಕ್ ಮಟ್ಟವನ್ನು ಗಮನಿಸಿ. 7 ವಿಭಾಗದ LED ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ಅನುಗುಣವಾದ ದಶಮಾಂಶ ಸಂಖ್ಯೆಯನ್ನು ಗಮನಿಸಿ. ಕ್ಲಾಕ್ ಪಲ್ಸ್ ಇನ್ಪುಟ್ 0, ರೀಸೆಟ್ ಔಟ್ಪುಟ್ 0 0 0 0, LED ಡಿಸ್ಪ್ಲೇ ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 1, ಔಟ್ಪುಟ್ 0 0 0 1, LED ಡಿಸ್ಪ್ಲೇ ಔಟ್ಪುಟ್ 1. ಕ್ಲಾಕ್ ಪಲ್ಸ್ ಇನ್ಪುಟ್ 2, ಔಟ್ಪುಟ್ 0 0 1 0, LED ಡಿಸ್ಪ್ಲೇ ಔಟ್ಪುಟ್ 2. ಕ್ಲಾಕ್ ಪಲ್ಸ್ ಇನ್ಪುಟ್ 3, ಔಟ್ಪುಟ್ 0 0 1 1, LED ಡಿಸ್ಪ್ಲೇ ಔಟ್ಪುಟ್ 3. ಕ್ಲಾಕ್ ಪಲ್ಸ್ ಇನ್ಪುಟ್ 4, ಔಟ್ಪುಟ್ 0 1 0 0, LED ಡಿಸ್ಪ್ಲೇ 4. ಕ್ಲಾಕ್ ಪಲ್ಸ್ ಇನ್ಪುಟ್ 5, ಔಟ್ಪುಟ್ 0 1 0 1, LED ಡಿಸ್ಪ್ಲೇ ಔಟ್ಪುಟ್ 5. ಕ್ಲಾಕ್ ಪಲ್ಸ್ ಇನ್ಪುಟ್ 6, ಔಟ್ಪುಟ್ 0 1 1 0, LED ಡಿಸ್ಪ್ಲೇ ಔಟ್ಪುಟ್ 6. ಕ್ಲಾಕ್ ಪಲ್ಸ್ ಇನ್ಪುಟ್ 7, ಔಟ್ಪುಟ್ 0 1 1 1, LED ಡಿಸ್ಪ್ಲೇ ಔಟ್ಪುಟ್ 7. ಕ್ಲಾಕ್ ಪಲ್ಸ್ ಇನ್ಪುಟ್ 8, ಔಟ್ಪುಟ್ 1 0 0 0, LED ಡಿಸ್ಪ್ಲೇ ಔಟ್ಪುಟ್ 8. ಕ್ಲಾಕ್ ಪಲ್ಸ್ ಇನ್ಪುಟ್ 9, ಔಟ್ಪುಟ್ 1 0 0 1, LED ಡಿಸ್ಪ್ಲೇ ಔಟ್ಪುಟ್ 9. ಕ್ಲಾಕ್ ಪಲ್ಸ್ ಇನ್ಪುಟ್ 10, ಔಟ್ಪುಟ್ 0 0 0 0, LED ಡಿಸ್ಪ್ಲೇ ಔಟ್ಪುಟ್ 0. 2 ಅಂಕಿಯ ಎಣಿಕೆ ಮೌಲ್ಯಕ್ಕಾಗಿ ವಿಭಾಗದ ಪ್ರದರ್ಶನ. ಈ ಸರ್ಕ್ಯೂಟ್ಗೆ IC 74LS90 ಮತ್ತು IC 74LS47ನ 2 ಸೆಟ್ಗಳು ಮತ್ತು 7 ವಿಭಾಗಗಳ ಪ್ರದರ್ಶನ ಸಾಧನಗಳು ಬೇಕಾಗುತ್ತವೆ. IC 74LS90ನೊಂದಿಗೆ ಪ್ರಾರಂಭಿಸಿ ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಪಿನ್ ಸಂಖ್ಯೆ 5ರಿಂದ +5 ವೋಲ್ಟ್ ಪವರ್ ಸಪ್ಲೈ ಮತ್ತು ಪಿನ್ ಸಂಖ್ಯೆ 10 ಅನ್ನು ನೆಲಕ್ಕೆ ಕನೆಕ್ಟ್ ಮಾಡಿ. ಮುಂದೆ IC 74LS47ರ ಪಿನ್ ಸಂಖ್ಯೆ 16 ಅನ್ನು +5 ವೋಲ್ಟ್ ಪವರ್ ಸಪ್ಲೈ
ಮತ್ತು ಪಿನ್ ಸಂಖ್ಯೆ 8 ಅನ್ನು ನೆಲಕ್ಕೆ ಕನೆಕ್ಟ್ ಮಾಡಿ. 7 ವಿಭಾಗದ ಎಲ್ಇಡಿಯ ಸಾಮಾನ್ಯ ಆನೋಡ್ ಟರ್ಮಿನಲ್ಗೆ +5V ಅನ್ನು ಕನೆಕ್ಟ್ ಮಾಡಿ. IC74LS90ರ ಪಿನ್ ಸಂಖ್ಯೆ 11 ಅನ್ನು IC74LS47ರ ಪಿನ್ ಸಂಖ್ಯೆ 6ಗೆ ಕನೆಕ್ಟ್ ಮಾಡಿ. IC74LS90ರ ಪಿನ್ ಸಂಖ್ಯೆ 12 ಅನ್ನು IC74LS47ರ ಪಿನ್ ಸಂಖ್ಯೆ 7ಗೆ ಕನೆಕ್ಟ್ ಮಾಡಿ. IC74LS90ರ ಪಿನ್ ಸಂಖ್ಯೆ 9 ಅನ್ನು IC74LS47ರ ಪಿನ್ ಸಂಖ್ಯೆ 1ಗೆ ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ IC74LS90ರ ಪಿನ್ ಸಂಖ್ಯೆ 8 ಅನ್ನು IC74LS47ನ ಪಿನ್ ಸಂಖ್ಯೆ 2ಗೆ ಸಂಪರ್ಕಪಡಿಸಿ. ಪಿನ್ಗಳು 2 ಮತ್ತು 3ನಲ್ಲಿ ಶಾರ್ಟ್ ಮಾಡಿ ಮತ್ತು 6 ಮತ್ತು 7 ಪಿನ್ಗಳಲ್ಲಿ ಚಿಕ್ಕದಾಗಿ ಮಾಡಿ. ಈಗ IC74LS47 ಪಿನ್ಗಳನ್ನು 100 ಓಮ್ ರೆಸಿಸ್ಟರ್ ಮೂಲಕ 7 ಸೆಗ್ಮೆಂಟ್ LED ಡಿಸ್ಪ್ಲೇ 2 ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ಟರ್ಮಿನಲ್ಗೆ 13 ಅನ್ನು ಪಿನ್ ಮಾಡಿ. ಪಿನ್ 12ರಿಂದ B ಟರ್ಮಿನಲ್ ಅನ್ನು ಪಿನ್ ಮಾಡಿ. C ಟರ್ಮಿನಲ್ಗೆ 11 ಅನ್ನು ಪಿನ್ ಮಾಡಿ. D ಟರ್ಮಿನಲ್ಗೆ 10 ಅನ್ನು ಪಿನ್ ಮಾಡಿ. E ಟರ್ಮಿನಲ್ಗೆ 9 ಅನ್ನು ಪಿನ್ ಮಾಡಿ. G ಟರ್ಮಿನಲ್ಗೆ 14 ಅನ್ನು ಪಿನ್ ಮಾಡಿ. F ಟರ್ಮಿನಲ್ಗೆ 15 ಅನ್ನು ಪಿನ್ ಮಾಡಿ. ಸಂಪರ್ಕವು ಮುಗಿದ ನಂತರ 7 ವಿಭಾಗವು ತೋರಿಸಿರುವಂತೆ 1 ಮತ್ತು 2 ಅನ್ನು ಪ್ರದರ್ಶಿಸುತ್ತದೆ. ವಾಸ್ತವವಾಗಿ IC1 74LS90ರ ಪಿನ್ ಸಂಖ್ಯೆ 11 ಅನ್ನು ಕ್ಲಾಕ್ ಇನ್ಪುಟ್ನಂತೆ IC2 74LS90ನ ಪಿನ್ ಸಂಖ್ಯೆ 14ಗೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ. ಇದು ನಂತರ 10 ಕ್ಲಾಕ್ ಪಲ್ಸ್ಗಳಲ್ಲಿ ಒಮ್ಮೆ ಎಣಿಕೆಗಾಗಿ ಡಿಸ್ಪ್ಲೇ 2 ಅನ್ನು ಪ್ರಚೋದಿಸುತ್ತದೆ. ಡಿಸ್ಪ್ಲೇ 1 ಪ್ರತಿ ಕ್ಲಾಕ್ ಇನ್ಪುಟ್ಗೆ 0 ರಿಂದ 9 ಅನ್ನು ಪ್ರದರ್ಶಿಸುತ್ತದೆ ಮತ್ತು 10 ಗಡಿಯಾರ ಇನ್ಪುಟ್ಗಳ ನಂತರ ಒಮ್ಮೆ ಡಿಸ್ಪ್ಲೇ 2 ಬದಲಾವಣೆಗಳನ್ನು ಮಾಡುತ್ತದೆ. ವಿದ್ಯುತ್ ಪೂರೈಕೆ +5V ಅನ್ನು ಆನ್ ಮಾಡಿ. ಇನ್ಪುಟ್ ಪಿನ್ಗಳು 2 ಮತ್ತು 3 ಅನ್ನು ಮರುಹೊಂದಿಸಲು ಲಾಜಿಕ್ 1 ಇನ್ಪುಟ್ ಅನ್ನು ಅನ್ವಯಿಸುವ ಮೂಲಕ ಕೌಂಟರ್ ಔಟ್ಪುಟ್ ಅನ್ನು ಮರುಹೊಂದಿಸಿ ಮತ್ತು 74LS47ನ 7 ಸೆಗ್ಮೆಂಟ್ ಔಟ್ಪುಟ್ ಮತ್ತು ಕೋಷ್ಟಕದಲ್ಲಿ 7 ವಿಭಾಗದ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ಸಂಖ್ಯೆಯನ್ನು ರೆಕಾರ್ಡ್ ಮಾಡಿ. ಸಿಂಗಲ್ ಶಾಟ್ ಲಾಜಿಕ್ ಪಲ್ಸರ್ ಅನ್ನು ಬಳಸಿಕೊಂಡು ಪಿನ್ ಸಂಖ್ಯೆ 14ರಲ್ಲಿ ಕ್ಲಾಕ್ ಪಲ್ಸ್ ಅನ್ನು ಅನ್ವಯಿಸಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ 7 ವಿಭಾಗಗಳ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ಸಂಖ್ಯೆಯನ್ನು ಗಮನಿಸಿ. ಕ್ಲಾಕ್ ಪಲ್ಸ್ ಇನ್ಪುಟ್ 0 ರೀಸೆಟ್, ಔಟ್ಪುಟ್ 0 0 0 0, LED ಡಿಸ್ಪ್ಲೇ 1, ಔಟ್ಪುಟ್ 0, LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 1, ಔಟ್ಪುಟ್ 0 0 0 1, LED ಡಿಸ್ಪ್ಲೇ 1, ಔಟ್ಪುಟ್ 1, LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 2, ಔಟ್ಪುಟ್ 0 0 1 0, LED ಡಿಸ್ಪ್ಲೇ 1, ಔಟ್ಪುಟ್ 2, LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 3, ಔಟ್ಪುಟ್ 0 0 1 1, LED ಡಿಸ್ಪ್ಲೇ 1, ಔಟ್ಪುಟ್ 3, LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 4, ಔಟ್ಪುಟ್ 0 1 0 0, LED ಡಿಸ್ಪ್ಲೇ 1, ಔಟ್ಪುಟ್ 4, LED ಡಿಸ್ಪ್ಲೇ 2,
ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 5, ಔಟ್ಪುಟ್ 0 1 0 1. LED ಡಿಸ್ಪ್ಲೇ 1, ಔಟ್ಪುಟ್ 5. LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 6, ಔಟ್ಪುಟ್ 0 1 1 0. LED ಡಿಸ್ಪ್ಲೇ 1, ಔಟ್ಪುಟ್ 6. LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 7, ಔಟ್ಪುಟ್ 0 1 1 1. LED ಡಿಸ್ಪ್ಲೇ 1, ಔಟ್ಪುಟ್ 7. LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 8, ಔಟ್ಪುಟ್ 1 0 0 0. LED ಡಿಸ್ಪ್ಲೇ 1, ಔಟ್ಪುಟ್ 8. LED ಡಿಸ್ಪ್ಲೇ 2, ಔಟ್ಪುಟ್ 0. ಕ್ಲಾಕ್ ಪಲ್ಸ್ ಇನ್ಪುಟ್ 9, ಔಟ್ಪುಟ್ 1 0 0 1. LED ಡಿಸ್ಪ್ಲೇ 1, ಔಟ್ಪುಟ್ 9. LED ಡಿಸ್ಪ್ಲೇ 2, ಔಟ್ಪುಟ್ 0. 10ನ ಕ್ಲಾಕ್ ಪಲ್ಸನ್ನು ನೀಡುವಾಗ 9ರಿಂದ 0ಗೆ 1 ಬದಲಾವಣೆಯನ್ನು ಪ್ರದರ್ಶಿಸಿ ಮತ್ತು 0ರಿಂದ 1ಗೆ 2 ಬದಲಾವಣೆಗಳನ್ನು ಪ್ರದರ್ಶಿಸಿ. ಅಂದರೆ ಎರಡೂ ಪ್ರದರ್ಶನಗಳು ದಶಮಾಂಶ ಸಂಖ್ಯೆ 10 ಅನ್ನು ತೋರಿಸುತ್ತವೆ. ಹೀಗಾಗಿ 2 ಅಂಕಿಯ ಎಣಿಕೆಗಳು 00 ರಿಂದ 99ಗೆ ಮೇಲಕ್ಕೆ ಹೋಗಿ ಮತ್ತೆ 00ಗೆ ಮರುಹೊಂದಿಸುವ ಮೊದಲು 74LS90 ಜೊತೆಗೆ ಸರ್ಕ್ಯೂಟ್ಗೆ ಹೆಚ್ಚು 7 ಸೆಗ್ಮೆಂಟ್ LEDಗಳನ್ನು ಸೇರಿಸುವ ಮೂಲಕ ಪ್ರದರ್ಶನವು ಯಾವುದೇ ಸಂಖ್ಯೆಗಳನ್ನು ಪ್ರದರ್ಶಿಸಬಹುದು. ಹೀಗಾಗಿ ನಾವು ಕೌಂಟರ್ ಮತ್ತು ಡ್ರೈವರ್ ಅಥವಾ ಡಿಕೋಡರ್ ಸರ್ಕ್ಯೂಟ್ಗಳು ಜೊತೆಗೆ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ 2 ಡಿಜಿಟ್ ವ್ಯಾಲ್ಯೂಗಳನ್ನು ನಿರ್ಮಿಸಿದ್ದೇವೆ ಮತ್ತು ಪರೀಕ್ಷಿಸಿದ್ದೇವೆ. ಧನ್ಯವಾದಗಳು.